ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಎಲ್ಲ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಧನುರ್ಮಾಸದ 2ನೇ ದಿನ. ನನ್ನ ಪೂಜೆನ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ 4 o'clock ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಇವತ್ತು ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿದ್ದು ಬಂದಿದ್ದಾಯಿತು. ಯೂಶ್ವಲಿ ಮುಂಚೆನೇ ರಂಗೋಲಿ ಹಾಕ್ಬಿಡ್ತೀನಿ, ಬಟ್ ಇವತ್ತು ಫ್ರೆಶ್ ಅಪ್ ಹಾಕಿ ಹಾಕೋಣ ಅನ್ನಿಸ್ತು. ಮಂಗಳವಾರ ಆಗಿರೋದ್ರಿಂದ ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ನೀಟಾಗಿ ರಂಗೋಲಿ ಹಾಕೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಬಾಗಿಲಲ್ಲಿ ಈ ಥರ ಸ್ವಸ್ತಿಕ್ ಬರೆಯೋದ್ರಿಂದ ಆದಷ್ಟು ನೆಗೆಟಿವ್ ಎನರ್ಜಿ ಮನೆಯೊಳಗೆ ಯಾವುದೂ ಅಟ್ರ್ಯಾಕ್ಟ್ ಆಗಲ್ಲ ಅಂತಾರೆ. ಸೊ ಹಾಗಾಗಿ ನಾನು ಆದಷ್ಟು ಸ್ವಸ್ತಿಕ್ನ ಬಾಗಿಲಿಗೆ, ಆಮೇಲೆ ಮೇನ್ ಡೋರಲ್ಲೂ ಕೂಡ ಹಾಕಿರ್ತೀನಿ, ಹೊಸ್ಲಿಗೆ ಎಲ್ಲದಕ್ಕೂ ಹಾಕಿರ್ತೀನಿ. ಆ್ಯಂಡ್ ನಿಮ್ಮ ಹತ್ರ ಹಚ್ಚಿದ್ರೆ ಹಚ್ಚಲ್ಲೂ ಕೂಡ ಹಾಕ್ಬೋದು, ಇಲ್ಲ ಕೈಯಲ್ಲಿ ಬರೆಯೋಕ್ಕಾಗದೆ ಅಂದರೆ ಕೈಯಲ್ಲೂ ಹಾಕ್ಬೋದು. ಆ್ಯಂಡ್ ಇವತ್ತು ನನ್ನ ಧನುರ್ಮಾಸದ 2ನೇ ದಿನದ ಪೂಜೆ. ನೀವೆಲ್ಲ ಹೇಗೆ ಮಾಡ್ತಾಯಿದ್ದೀರಿ ಧನುರ್ಮಾಸನ? ಆ್ಯಂಡ್ ಏನೆಲ್ಲ ನಿಮ್ಮ ಕಡೆ ರಿಚುವಲ್ಸ್ ಇದೆ ಅದನ್ನು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಶೇರ್ ಮಾಡ್ಬೋದು. ಆ್ಯಂಡ್ ರಂಗೋಲಿ ಎಲ್ಲ ಹಾಕಿ ಬಂದು ದೇವ್ರಿಗೆ ನಾವು ಹೂವು ಇಟ್ಟು ಪೂಜೆ ಮಾಡೋಕ್ಕೆ ಮುಂಚೆ ನಾವೊಂದಿಷ್ಟು ಕುಂಕುಮ ಅಂತ ಇಟ್ಕೋಬೇಕು. ಅದಾದಮೇಲೆ ಬರೀ ಹಣೆಯಲ್ಲಿ ಬರೀ ಹಣೆಯಲ್ಲಿ ಪೂಜೆ ಮಾಡಬಾರ್ದು ಅಂತಾರೆ. ಸಾರಿ, ಪ್ರೊನೌನ್ಸಿಯೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನಗೆ ಅವಾಗಾಗ ಸ್ಪೀಡಾಗಿ ಮಾತಾಡೋದಾಗ. ಆ್ಯಂಡ್ ಅದಾದಮೇಲೆ ನಾನು ಪೂಜೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಬಟ್ ನಾನು ಇಲ್ಲಿ ರೆಡಿ ಮಾಡೋ ಇಷ್ಟೊತ್ತಿಗೆ ನಮ್ಮ ನತೀಶು ಆಲ್ರೆಡಿ ಬಂದಿತ್ತಾಯಿತು. ನನ್ನ ಪೂಜೆಗೆ ಯಾವಾಗಲೂ ಅಷ್ಟೇ, ಪೂಜೆಗೆ ಮಿಸ್ ಮಾಡ್ದೇ ನನ್ನ ಮಗಳು ನನ್ನ ಜೊತೆ ಇರ್ತಾಳೆ. ನಾನು ಎಷ್ಟು ಬೇಗನಾದ್ರೂ ಎದ್ದಿರಲಿ, ನಾನು ಒಂದು 5-10 ನಿಮಿಷದಲ್ಲಿ ನಮ್ಮ ನತೀಕ್ಷಾ ಎದ್ದಿರ್ತಾಳೆ. ಆ್ಯಂಡ್ ನಿಮ್ಗೆ ಇದರಲ್ಲಿ ಇನ್ನೊಂದು ವಿಷಯನ ಶೇರ್ ಮಾಡಬೇಕು. ಇದು 2 days ವ್ಲಾಗ್ ಆಗಿರುತ್ತೆ, 1 ಡೇದಲ್ಲ. ಆ್ಯಂಡ್ ನನ್ನ 2 ದಿನದ ಮಾರ್ನಿಂಗ್ ರೊಟೀನ್ ಆ್ಯಂಡ್ ಮಾರ್ನಿಂಗ್ ಟು ಈವ್ನಿಂಗ್ ಬುಧವಾರದಿರುತ್ತೆ, ಮಂಗಳವಾರ ಅರ್ಲಿ ಮಾರ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಥರ ರೆಡಿ ಮಾಡಿದ್ದೆ. ನೀವು ನೋಡ್ತಾ ಇರ್ಬೋದಲ್ಲಿ ನಮ್ಮ ಪುಟಾಣಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾಳೆ. ಅವಳು ಓಡಾಡೋದೇ ಒಂಥರ ಮುದ್ದು ಕಂದಮ್ಮ ಗೊತ್ತಾ. ಅದು ಎಷ್ಟು ಚೆಂದ ಅನಿಸುತ್ತೆ ಅಂದರೆ ತುಂಬ ಕ್ಯೂಟ್ ಅನಿಸ್ತಾಳೆ ನನಗಂತೂ. ಆ್ಯಂಡ್ ನಿಮಗೂ ಕೂಡ ಹೇಗೆ ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಅದಾದಮೇಲೆ ಪೂಜೆನ ಇಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಪುನಿ ಎತ್ಕೊಂಡಿದ್ರು ಅವಳನ್ನ. ಆ್ಯಂಡ್ ಈ ಥರ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಒಂದು ಪಾಸಿಟಿವಿಟಿ ಇದ್ದರೆ ಇಡೀ ದಿನ ಫ್ರೆಂಡ್ಸ್, ನಿಜ ನೀವು ನಂಬೋದೇ ಇಲ್ಲ, ಒಂದಿನ ಈ ಥರ ಟ್ರೈ ಮಾಡಿ ನೋಡಿ. ಎಷ್ಟು ಎನರ್ಜಿ ಆಗಿರ್ತೀವಿ ಅಂದರೆ ಎಷ್ಟು ಕೆಲಸ ಬೇಕಾದರೂ ಮಾಡ್ಬೋದು. ಎಷ್ಟು ಒಂಥರ ಮೈಂಡ್ ಕಾಮ್ ಆಗಿರುತ್ತೆ, ಕೂಲಾಗಿರುತ್ತೆ, ಎಷ್ಟು ಕೆಲಸ ಆದರೂ ಆರಾಮಾಗಿ ಮಾಡ್ಬೋದು ಅನಿಸುತ್ತೆ. ಬಟ್ ನೀವು ಯಾವಾಗಾದರೂ ಲೇಟಾಗಿ ಎದ್ಬಿಡಿ, ಫಸ್ಟ್ ಆಫ್ ಆಲ್ ನಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲ್ಲ. ಎಲ್ಲ ಕೆಲಸನೂ ಒಂಥರ ಕ್ಲಮ್ಸಿ ಥರ ಆಗಿಬಿಟ್ಟು ಎಲ್ಲ ಒಂಥರ ಲಾಕ್ ಆದಂಗೆ ಆಗಿಬಿಟ್ಟಿರುತ್ತೆ. ಮೈಂಡೇ ಒಂಥರ ಇರಿಟೇಟ್ ಆಗ್ದಂಗೆ ಆಗ್ತಾಯಿರುತ್ತೆ. ಒಂಥರ ಕಸಿ ಬಿಸಿ ಅನಿಸ್ತಾ ಇರುತ್ತೆ. ಬಟ್ ಯಾವಾಗ ನಾವು ಬೇಗ ಎದ್ದೇಳ್ತೀವಿ, ತುಂಬ ಟೈಮ್ ಇದೆಯೇನೋ, ನಮ್ಗೆ ಇನ್ನೂ ಆರಾಮಾಗಿ ಎಲ್ಲ ಕೆಲಸ ಮಾಡೋದಕ್ಕೆ ಅನಿಸ್ತಾ ಇರುತ್ತೆ. ಆ್ಯಂಡ್ ಇದರಲ್ಲಿ ಏನಂದರೆ ಧನುರ್ಮಾಸದಲ್ಲಿ ಇನ್ನೂ ಚುಕ್ಕಿ ಚಂದ್ರ ಎಲ್ಲ ಕಾಣಿಸ್ತಾ ಇರುವಾಗಲೇ ಪೂಜೆ ಮಾಡಿ ಬ್ಯಾಕ್ ಒನ್ಸ್ ಅಗೇನ್. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ಏನೇನು ಮಾಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಫಸ್ಟು ಮೆನುನ ಪೂಜೆ ಎಲ್ಲ ಆಗಿ ನಾನು ಸ್ವಲ್ಪ ಹೊತ್ತು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು, ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಅಕ್ಕಿ ರೊಟ್ಟಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ತುಂಬ ಟೇಸ್ಟ್ ಯಮ್ಮಿಯಾಗಿ ಬಂದಿತ್ತು. ಆ್ಯಂಡ್ ಡಿಟಾಕ್ಸಿಗೆ ಅಂತ ಅಂದ್ಬಿಟ್ಟು ಆಮ್ಲಾ ಜ್ಯೂಸ್ ಆ್ಯಂಡ್ ನೀವು ಆವಾಗಲೇ ನೋಡ್ದಂಗೆ ತೆಂಗಿನ ಹಾಲು ಕೂಡ ರೆಡಿ ಮಾಡಿಟ್ಟಿದ್ದೆ. ಆ್ಯಂಡ್ ಇದಾಗಿತ್ತು ನಮ್ಮನೆಯ ಬ್ರೇಕ್ಫಾಸ್ಟ್. ಆ್ಯಂಡ್ ಇಲ್ಲಿ ಒಂದು ಸ್ವೀಟ್ ಪೊಟ್ಯಾಟೋನು ಬೇಯಿಸಿಟ್ಟಿದ್ದೀನಿ. ಇದನ್ನು ಡಿಂಪನಂಗೆ ಅಂತ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಫಸ್ಟು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ತಿನ್ನೋದೇ ನಮ್ಮ ಡಿಂಪನ. ಯಾಕಂದರೆ ಅವಳು ತಿನ್ನೋದು ನಿಧಾನ ಆಗಿರೋದ್ರಿಂದ ಬೇಗ ಅವಳು ಕೊಟ್ಟು ತಿನ್ನಿಸಿ ಅದಾದಮೇಲೆ ನಾನು ತಿನ್ನೋಂಥದ್ದು. ಫಸ್ಟ್ ಇದು ನಮ್ಮ ಮೇಡಮ್ ಅವರಿಗೆ ಬ್ರೇಕ್ಫಾಸ್ಟ್ನ ಕೊಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಡಿಂಪನಂದು ಇವಾಗ ಜೊಟ್ಟನ್ನ ಇವಾಗ ಹೆಣಿಯೋ ಥರ ಆಗಿದೆ. ನೀವು ನೋಡ್ತಾ ಇರ್ಬೋದು, ಎರಡೇ ಸ್ಟೆಪ್ ಹೆಣಿಯೋಕ್ಕಾಗೋದು. ಬಟ್ ಆದರೂ ಅದನ್ನು ತುಂಬ ಖುಷಿಯಿಂದ ಇಷ್ಟಪಟ್ಟು ಎಣಿಸ್ಕೊತಾಳೆ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಿಮಗೆ ತೋರಿಸ್ತೀನಿ ಅಂತ. ಇವಾಗ ಈ ಥರ ಜಡೆ ಹಾಕ್ಕೊಂಡು ಹೋಗೋಕ್ಕೆ ರೂಢಿಯಾಗಿದ್ದಾರೆ ಮೇಡಮ್. ಇದನ್ನಂತೂ ಸಖತ್ ಇಷ್ಟಪಟ್ಟು ಹಾಕಿಸ್ಕೊತಾ ಇದ್ದಾಳೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಪುನಿ ತುಂಬ ರೇಗಿಸ್ತಾರೆ ಅವಳನ್ನ, ಇದೊಳ್ಳೆ ಕುದುರೆ ಜುಟ್ಟು ಥರ ಇದೆ, ಇದು ಗೂಳಿ ಜುಟ್ಟು ಥರ ಇದೆ ಅಂತ. ಬಟ್ ಅದು ಏನೇ ಒಂದು ಸ್ಟೆಪ್ಸ್ ಇದ್ರೂ ಅದನ್ನು ಫಾಲೋ ಮಾಡಬೇಕಂದ್ರೆ ಒಂದೊಂದೇ. ಇವಾಗ ಚಿಕ್ಕ ಜುಟ್ಟು ಹಾಕ್ತಿರ್ಲಿ, ಇವಾಗ ಸ್ವಲ್ಪ ದೊಡ್ಡದಾಗಿದೆ, ಅದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಡಿಂಪನನ್ನು ಸ್ಕೂಲಿಗೆ ಕಳಿಸಿ ಆದಮೇಲೆ ನಮ್ಮ ಬ್ರೇಕ್ಫಾಸ್ಟ್ ಇಷ್ಟೇ ನಾನು ವ್ಲಾಗ್ ತೊಗೊಂಡಿದ್ದು. ಇದಾದಮೇಲೆ ನಾನು ಈವ್ನಿಂಗ್ ವ್ಲಾಗ್ ಏನೂ ತೊಗೊಳಕ್ಕಾಗಲಿಲ್ಲ. ಆವಾಗಲೇ ಹೇಳ್ದಂಗೆ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ, ಕುಂಬಳಕಾಯಿ ಪಲ್ಯ, ಸ್ವೀಟ್ ಗೆಣಸು ಆ್ಯಂಡ್ ಸ್ವಲ್ಪ ತೆಂಗಿನ ಹಾಲು ಕೊಟ್ಟಿದ್ದೆ. ಇದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್. ತೆಂಗಿನ ಹಾಲು ಬಗ್ಗೆ 2 ಸೆಕೆಂಡ್ ಹೇಳ್ತೀನಿ ಅಂದರೆ ಒಮೆಗಾ 3 ಇರುತ್ತೆ. ಫ್ಯಾಟ್ ಕಟರ್ ಕೂಡ ಹೌದು. ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ವೈಟ್ನಿಂಗ್ ಆಗುತ್ತೆ, ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆ್ಯಂಡ್ ಕಲ್ಪವೃಕ್ಷ ಎಲ್ಲದಕ್ಕಿಂತ ಮೇನ್ ಕಲ್ಪವೃಕ್ಷ, ಅದರಲ್ಲಿ ಎಲ್ಲ ಇರುತ್ತೆ ರೀ. ನೀವು ಏನು ಅಂದ್ಕೊಳ್ಳೋದೇ ಇಲ್ಲ. ಒಮೆಗಾ 3 ಇರುತ್ತೆ, ಫ್ಯಾಟ್ ಕಟರ್ಸ್. ಮಕ್ಕಳಿಗೆ ಡೆವಲಪ್ ತುಂಬ ಚೆನ್ನಾಗಾಗುತ್ತೆ ದೊಡ್ಡವರು ಕುಡಿಯೋದ್ರಿಂದ. ಆ್ಯಂಡ್ ಸ್ಕಿನ್ ಕೂಡ ದೊಡ್ಡವ್ರಿಗೂ ಅಷ್ಟೇ ಚಿಕ್ಕವ್ರಿಗೂ ಅಷ್ಟೇ ಯಾರಿಗಾದರೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇದನ್ನ ವೀಕ್ಲಿ 4 days ಇನ್ ವೀಕ್ ಕೊಡ್ತೀನಿ ಮಕ್ಕಳಿಗೆ, ನಮಗೆ ಎಲ್ಲರಿಗೂ. ಮಸ್ಟ್ ಆ್ಯಂಡ್ ಶುಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಟೈಮ್ ತೊಗೊಳುತ್ತೆ, ಬಟ್ ತುಂಬ ಹೆಲ್ತ್ಗೆ ಒಳ್ಳೆಯದು. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್.
ಆ್ಯಂಡ್ ಇದು ಬುಧವಾರ ಫಾಸ್ಟಿಂಗ್ ಇದ್ವಿ, ಅವತ್ತಿನ ವ್ಲಾಗ್ನ ನಾನು ತೊಗೊಂಡಿರೋ ಅಂಥದ್ದು. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅವಳಿಗೆ ಭಯ ಅನಿಸುತ್ತೆ, ನರ್ವಸ್ನೆಸ್ ಅನಿಸುತ್ತೆ. ಸೊ ಶೈ ನೇಚರ್ ಇರೋದ್ರಿಂದ ವಾಯ್ಸ್ನ ಸ್ವಲ್ಪ ಕಮ್ಮಿ ಮಾಡಿಬಿಡ್ತಾಳೆ. ಸೊ ಹಾಗಾಗಿ 4:45 ಹಾಗೆ ಅಂತೆ, ಯಾಕೆಂದರೆ ಇವತ್ತು ಸಂಕಷ್ಟಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಫಾಸ್ಟಿಂಗ್ ಇರುತ್ತೆ. ತುಂಬ ನೈಟ್ ಲೇಟಾಗಿ ಊಟ ಮಾಡೋದ್ರಿಂದ ಸುಸ್ತಾಗ್ಬಿಡುತ್ತೆ ಅಂತ 1:45 ಅವರ್ ಲೇಟಾಗಿ ಎದ್ದೆ. ಆ್ಯಂಡ್ ಇಲ್ಲಿ ನಮ್ಮ ಡಿಂಪನ ಹೇಗೆ ಪ್ರೇ ಮಾಡ್ತಾ ಈ ಥರ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅವಳ ಡೇನ ಅವಳು ಸ್ಟಾರ್ಟ್ ಮಾಡ್ತಾಳೆ. ಸ್ಕೂಲ್ಗೆ ಹೋಗೋದಿರ್ಬೋದು ಆ್ಯಂಡ್ ಏನಾಗಿರ್ಬೋದು, ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ದೇವ್ರ ಮುಂದೆ ಈ ಥರ ಒಂದು 2 ನಿಮಿಷ ಈ ಥರ ಹೇಳ್ಬಿಟ್ಟು ಅದಾದಮೇಲೆ ಅವಳ ಕೆಲಸನ ಅವಳು ಸ್ಟಾರ್ಟ್ ಮಾಡ್ಕೊತಾಳೆ. ಸೊ ಇವಾಗ ಸ್ಕೂಲ್ಗೆ ಹೊರಡೋ ಟೈಮ್ ಆಯಿತು. ಇವತ್ತು ವೆಡ್ನೆಸ್ಡೇ ಆಗಿರೋದು, ಆವಾಗಲೇ ಹೇಳ್ದಂಗೆ ಸಂಕಷ್ಟಿ ಅಲ್ವಾ. ಸೊ ಇವತ್ತು ನಾನು ಫಾಸ್ಟಿಂಗು, ನಾನು ಪುನಿ ಇಬ್ಬರು ಫಾಸ್ಟಿಂಗ್ ಇದ್ವಿ. ಸೊ ಅವಳನ್ನ ಸ್ಕೂಲಿಗೆ ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಸ್ವಲ್ಪ ಐಟಮ್ ಬೇಕಾಗಿತ್ತು, ಎಲ್ಲ ತೊಗೊಂಬರಕ್ಕೆ ಹೋಗೋಕ್ಕಿತ್ತು. ಸೊ ಹಾಗಾಗಿ ಡಿಂಪನನ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಆನ್ ದ ವೇ ಬರ್ತಾ ನಾವು ಪೂಜೆಗೆ ಹೂವು ಅವೆಲ್ಲ ತರೋಕ್ಕಿತ್ತು. ಸೊ ಹಾಗಾಗಿ ಹೋಗಿ ತೊಗೊಂಡು ಬಂದ್ಬಿಡೋಣ, 2 in 1 ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು. ಅದು ಅಲ್ಲದೆ ಇವಾಗ ನಾವು 3rd ಫ್ಲೋರಲ್ಲಿ ಇರೋದು, ಪ್ರತಿಯೊಂದಕ್ಕೂ ಇಳಿದು ಮಾಡಬೇಕು. ಸೊ ಹಾಗಾಗಿ ನಾನು ಎಲ್ಲನೂ ಪ್ಲ್ಯಾಂಡಾಗಿ ಒಂದು ಆಚೆಗೆ ಹೋಗ್ತೀವಿ ಅಂತ ಅಂದರೆ ಎಲ್ಲ ಅವತ್ತಿನ ದಿನಕ್ಕೆ, ಇಲ್ಲಾಂದರೆ ನೆಕ್ಸ್ಟ್ ಡೇಗೆ ಏನೇನು ಬೇಕು ಆ ಥರ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ನಮ್ಮ ಡಿಂಪನ ಈ ಮನೆಗೆ ಬಂದಮೇಲೆ ತುಂಬ ಚೇಂಜಸ್ ಕಾಣ್ತಿದ್ದಾಳೆ. ಬೇಗ ಎದ್ದೊಡ್ಬಿಡ್ತಾಳೆ, ಯಾಕೆಂದರೆ ಆ ಮನೇಲಿ ತುಂಬ ಡಾರ್ಕ್ ಆಗಿತ್ತು, ಎದ್ದೊಳಕ್ಕೆ ಆಗ್ತಾನೆ ಇರಲಿಲ್ಲ ಅವಳ ಕೈಲಿ. ಬಟ್ ಇಲ್ಲಿ ಎಷ್ಟೇ ಕ್ಲೋಸ್ ಮಾಡಿದರೂ ಬೆಳಕು ಸಖತ್ ಚೆನ್ನಾಗಿದೆ ಮನೇಲಿ. ಸೊ ಹಾಗಾಗಿ ಅರೌಂಡ್ 7ಗೆ ಅವಳೇ ಎದ್ಬಿಡ್ತಾಳೆ. ಇದಂತೂ ಸಖತ್ ಖುಷಿಯಾಗುತ್ತೆ, ಎಷ್ಟೋ ಬದಲಾವಣೆ ಆಗಿದೆ ಈ ಮನೇಲಿ. ಆ್ಯಂಡ್ ನಮ್ಮಿಬ್ಬರು ರೊಟೀನ್ ಕೂಡ ತುಂಬಾ ಚೇಂಜಸ್ ಆಗಿದೆ. ಬೇಗ ಎದ್ದೇಳ್ತಾ ಇದ್ವಿ, ಇವಾಗ ಬೆಳಕು ಬೇಗ ಮನೆಗೆ ಬಂದುಬಿಡುತ್ತೆ. ಒಂದು 6 ಗಂಟೆ ಅಷ್ಟೊತ್ತಿಗೆಲ್ಲ ಫುಲ್ ಮನೆಯಲ್ಲಿ ಬೆಳಕಿರುತ್ತೆ. 5 ಗಂಟೆಗೆಲ್ಲ ಜೋರ ಹಕ್ಕಿ ಚಿಲಿಪಿಲಿ ಎಲ್ಲ ಜೋರಾಗಿ ಕೇಳಿಸ್ತಾ ಇರುತ್ತೆ 3rd ಫ್ಲೋರಲ್ಲಿ ಇರೋದ್ರಿಂದ. ಸೊ ಹಾಗಾಗಿ ಆ್ಯಂಡ್ ಫ್ರೂಟ್ಸ್ ಎಲ್ಲ ತಂದಿದ್ದಾಯಿತು, ಕಟ್ ಮಾಡಿ ಒಂಥರ ಫ್ರೂಟ್ಸ್ ಮಿಕ್ಸ್ಡ್ ಬೌಲ್ ಮಾಡ್ಕೊಂಡಿದ್ದೆ, ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ. ಯಾಕಂದರೆ ಉಪವಾಸ ಇರೋದು ತುಂಬ ಸಂಜೆ ತನಕ. ಇವತ್ತು ತುಂಬ ಕೆಲಸ ಜಾಸ್ತಿ ಇತ್ತು ನನಗೆ. ಬಟ್ಟೆ ವಾಷಿಂಗ್ ಮ್ಯಾನ್ಯಲ್ಲೇ ಮಾಡ್ತಾ ಇರೋದ್ರಿಂದ ನಾನು ಮಿಷಿನಿಗೆ ಹಾಕ್ತೀನಿ, ಬಟ್ ರೇರ್ಲಿ ಇವಾಗ ಹಾಕ್ತಾ ಇರೋದು. ಸೊ ಮ್ಯಾನ್ಯಲ್ಲೇ ವಾಶ್ ಮಾಡೋಣ, ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು ಮನೆ ಎಷ್ಟು ಕಚಾಟಿಯಾಗಿದೆ ಅಂತ. ಫುಲ್ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಬಟ್ ಅದನ್ನು ರೀಕ್ಯಾಪ್ ನಾನು ತೊಗೊಳ್ಳಿಲ್ಲ ಹೆಂಗೆ ಮಾಡ್ತೀನಿ ಅಂತ, ಎಲ್ಲರ ಮನೇಲಿ ಮಾಡೋದೇ ಅಲ್ವಾ. ಸೊ ಹಾಗಾಗಿ ಅದನ್ನೇನು ತೊಗೊಳ್ಳಿಲ್ಲ ನಾನು. ಆ್ಯಂಡ್ ಇದು ಆಲ್ಮೋಸ್ಟ್ 8:30 ಆಗೋಗಿತ್ತು. ಇಷ್ಟೊತ್ತಿಗೆ ನಾವು ಊಟ ಮಾಡಬೇಕಾಯ್ತು. ಬಟ್ ಕೆಲಸ ಮಾಡ್ತಾ ತುಂಬ ಟೈಮ್ ಆಗೋಯ್ತು. ಮಕ್ಳು ಇಟ್ಕೊಂಡು ಮಾಡೋಷ್ಟೊತ್ತಿಗೆ ಪುನಿ ಕೆಲಸ ಕೊಟ್ಟೋದ್ರು ಮತ್ತೆ. ಸೊ ಹಾಗಾಗಿ ನನಗೆ ಇವ್ರನ್ನ ಇಟ್ಕೊಂಡು ಕೆಲಸ ಮಾಡಿ, ಅಡುಗೆ ಮಾಡಿ, ಪೂಜೆ ಮಾಡಿ, ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದು ಹಿಂಗೆ ಹೇಳಿದ ತಕ್ಷಣ ಪಟ್ಟಂತ ಆಗಲ್ಲ. ಬಟ್ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ 8:39 ಆಗೋಗ್ಬಿಟ್ಟಿತ್ತು. ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಚಂದ್ರ ನೋಡೋಣ ಅಂದರೆ ಚಂದ್ರ ಬರಲೇ ಇಲ್ಲ ಫ್ರೆಂಡ್ಸ್. 10:30 ತನಕ ವೆಯ್ಟ್ ಮಾಡಿದೆ, ಬಟ್ ಚಂದ್ರ ನಮ್ಮನ್ನ ನೋಡಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಶಿವನ ತಲೆ ಮೇಲಿರೋ ಚಂದ್ರನ ನೋಡಿ ನಾವು ಉಪವಾಸ ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ 9 o'clock ದೇವಸ್ಥಾನಕ್ಕೆ ಹೋದ್ವಾ. ಅಷ್ಟೊತ್ತಿಗೆ ಆಲ್ರೆಡಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಬಟ್ ಪ್ರಸಾದ ಮಾತ್ರ ಸಿಕ್ತು. ವಿಘ್ನೇಶ್ವರ ನಮ್ಮ ಮೇಲೆ ಕರುಣೆ ಇಟ್ಟಿದ್ದ. ಪ್ರಸಾದ ಮಾತ್ರ ಮಿಸ್ ಆಗಲಿಲ್ಲ, ಬಟ್ ದರ್ಶನ ಮಿಸ್ ಆಯಿತು. ಬಟ್ ಪರವಾಗಿಲ್ಲ, ನಾಳೆ ನಾಡ್ದು ಹೋಗೋಣ. ಯಾಕಂದರೆ ಈ ವೀಕಲ್ಲಿ ನಮ್ಮ ನತಿಕ್ಷಂದು ಬರ್ತಡೇ ಇದೆ ಸ್ಯಾಟರ್ಡೆ. ಸೊ ಹಾಗಾಗಿ ಅವತ್ತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬೇಜಾರಾಯಿತು ಸ್ವಲ್ಪ, ಬಟ್ ಅದ್ರ ಪ್ರಸಾದ ಸಿಕ್ತು. ನಮ್ಮ ಮೇಲೆ ದೇವ್ರ ಕರುಣೆ ಇಟ್ಟಿದ್ದಾನೆ, ಥ್ಯಾಂಕ್ಸ್ ಗಣಪ ಅಂತ ಹೇಳ್ಕೊಂಡು ಅಲ್ಲಿಂದ ನಾವು ಹೊರಟು ಬಂದಿದ್ದಾಯಿತು. ಆ್ಯಂಡ್ ಈ ಕರ್ಪೂರನ ನಿಮ್ಗೆ ಯಾಕೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಇಂಡಿವಿಜುವಲ್ ಆಗಿ ಎಲ್ಲರೂ ಏನು ಮಾಡ್ತೀವಿ ಗೊತ್ತಾ, ಗಂಧದ ಕಡ್ಡಿ ಹಚ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ, ಇಲ್ಲ ಧೂಪ ಹಚ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ. ಬಟ್ ಕರ್ಪೂರ ಯಾಕೆ ಹಚ್ಬೇಕು ಅಂದರೆ, ನಮ್ಮಲ್ಲಿರೋವಂಥ ಕಷ್ಟ, ನೆಗೆಟಿವಿಟಿ ಏನೇ ಆಗಿರಲಿ ಕರ್ಪೂರ ಕರಗ್ದಂಗೆ ಕರಗಿ ನಮ್ಗೆ ಒಳ್ಳೆ ಆಶೀರ್ವಾದ ಕೊಡಪ್ಪ ಅಂತ ಕೇಳ್ಕೋಬೇಕು. ಸೊ ಹಾಗಾಗಿ ಯಾರು ಮಿಸ್ ಮಾಡಬೇಡಿ ಆಯಿತಾ, ಕರ್ಪೂರ ಹಚ್ಚಲೇಬೇಕು. ನಾನು ಕೂಡ ಈ ಮಿಸ್ಟೇಕ್ನ ತುಂಬ ಸತಿ ಮಾಡಿದ್ದೀನಿ ಗೊತ್ತಿಲ್ಲದೆ ಇದ್ದಾಗ. ಬಟ್ ಇವಾಗ ಈ ಮಿಸ್ಟೇಕ್ನ ಮಾಡಲ್ಲ. ಆ್ಯಂಡ್ ಪ್ರತಿಯೊಂದು ತಿಳ್ಕೊಂಡು ಪೂಜೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮಾರ್ಗಶಿರ ಲಕ್ಷ್ಮಿ ಪೂಜೆ ಮಾಡೋದು ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಆಲ್ರೆಡಿ ಶಾರ್ಟ್ಸ್ನ ಇಮಿಡಿಯೇಟ್ ಆಗ್ತಾ ಇರ್ತೀನಿ. ಸೊ ಹಾಗಾಗಿ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಬಟ್ ನಾನು ಲಾಂಗ್ ವೀಡಿಯೋಸ್ನ ಬೇಗ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಮಕ್ಳಿಟ್ಕೊಂಡು ನಿಮಗೂ ಅರ್ಥ ಆಗುತ್ತೆ ಅನ್ಸುತ್ತೆ, ತುಂಬ ಲಾಂಗ್ ಪ್ರೊಸೆಸ್ಸು, ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂದರೆ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಈ ಚಿಕ್ಕ ವಿಷಯನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆದಷ್ಟು ಎಲ್ಲರೂ ಕರ್ಪೂರನ ಪೂಜೆ ಆದಮೇಲೆ ಬೆಳಗ್ರಿ. ಅದಾದಮೇಲೆ ತುಪ್ಪದ ದೀಪನ ಬೆಳಗಿ. ತುಪ್ಪದ ದೀಪನ ನೀವು ಮನೇಲಿ ಎಷ್ಟು ಬೆಳಗ್ತಿರೋ ಅಷ್ಟು ಫೈನಾನ್ಷಿಯಲ್ ಸ್ಟೇಟಸ್ಸು ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ನಿಜ, ಇದು ಟ್ರಸ್ಟ್ ಮೀ ಫ್ರೆಂಡ್ಸ್, ನಿಜವಾಗ್ಲೂ ವರ್ಕ್ ಆಗುತ್ತೆ. ಇದು ನನಗೆ ತುಂಬ
ವರ್ಕ್ ಆಗಿದೆ ಆ್ಯಂಡ್ ನಿಮಗೂ ವರ್ಕ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಯಾವುದೇ ಥರ ಫೇಕ್ ಆಗಲಿ ವ್ಯೂಸ್ ಬರಲಿ ಆ ಥರ ಏನೂ ಇಲ್ಲ, ಏನಿದೆ ಅದು ಆನೆಸ್ಟ್ ರಿವ್ಯೂನ ಕೊಡ್ತೀನಿ. ಆ್ಯಂಡ್ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ದೇವಸ್ಥಾನಕ್ಕೆ ಹೋದ್ಮೇಲೆ ಆಗಲೇ ಹೇಳ್ದಂಗೆ ದರ್ಶನ ಸಿಕ್ಕಲಿಲ್ಲ, ಬಟ್ ಪ್ರಸಾದ ಅಂತೂ ದೇವ್ರು ಚೆನ್ನಾಗಿ ಕೊಟ್ಟರು, ತುಂಬ ಖುಷಿ ಆಯಿತು. ಆ್ಯಂಡ್ ಈ ಮಾರ್ಗಶಿರ ಲಕ್ಷ್ಮೀ ಪೂಜೆನ ಯಾರು ಮಾಡಿಲ್ಲ ಅಂದರೆ ಮಾಡಿ. ಇನ್ನು 1 ವಾರ ಇದೆ ಫ್ರೆಂಡ್ಸ್ ಅಷ್ಟೇ. ನೆಕ್ಸ್ಟ್ ಅಪ್ಕಮಿಂಗ್ ಗುರುವಾರ ಬರುತ್ತೆ. ಇದು ಶುಕ್ರವಾರ ಮಾಡುವಂಥದ್ದಲ್ಲ, ಗುರುವಾರ ಮಾಡುವಂಥದ್ದು. ಅದನ್ನು ಹೇಗೆ ಮಾಡೋದು ಅಂತ ನಾನು ಬೇಕಾದ್ರೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಅದೇ ಥರ ಪೂಜೆ ಮಾಡಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಫೈನಾನ್ಷಿಯಲ್ ಆಗಿರ್ಬೋದು, ಹೆಲ್ತಿನ ವಿಚಾರ ಆಗಿರ್ಬೋದು, ಆ್ಯಂಡ್ ಮಕ್ಳು ಏನಾದರೂ ಡಿಲೇ ಆಗ್ತಾಯಿದ್ರೆ ಎಲ್ಲದಕ್ಕೂ ಅಂದರೆ ತುಂಬ ಒಳ್ಳೆಯದು. ಇನ್ನು 2 ವಾರ ಇದೆ, ಟೋಟಲ್ 4 ವಾರ. ಸೊ ಹಾಗಾಗಿ ಇನ್ನು 2 ವಾರದಲ್ಲಿ 3 ವಾರ ಆಗೋಗಿದೆ, ಇನ್ನೊಂದೇ 1 ವಾರ ಇದೆ. ಕಡೆ ವಾರನಾದರೂ ಮಾಡಿ, ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವದಲ್ಲಿ ಈ ಥರ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಲಕ್ಷ್ಮೀ ದೇವಿ ಪ್ರತಿಯೊಬ್ಬರು ಮನೆ ಬಾಗಿಲು ಮುಂದೆನೂ ಬಂದು ನೋಡ್ಬಿಟ್ಟು ಹೋಗ್ತಾಳಂತೆ. ಯಾರ ಮನೇಲಿ ದೀಪ ಹಚ್ಚಿ ದೇವರಿಗೆ ಧೂಪ ತೋರಿಸಿ ಆ್ಯಂಡ್ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಯಾರ ಮನೇಲಿ ಮಾಡಿರ್ತಾರೋ ಲಕ್ಷ್ಮಿ ಅವ್ರ ಮನೆಯಲ್ಲಿ ಆಶೀರ್ವಾದ ಮಾಡಿ ಹೋಗ್ತಾಳೆ ಅನ್ನೋದು ಮಾತಿದೆ. ಸೊ ಹಾಗಾಗಿ ಆ್ಯಂಡ್ ಅರಳಿಕಟ್ಟೆ ಸುತ್ತೋದಿರ್ಬೋದು, ಅದರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನನೂ ಎದ್ದು ಅವರು ಪ್ರದಕ್ಷಿಣೆ ಹಾಕೋದು ಕೂಡ ತುಂಬ ಒಳ್ಳೆಯದು. ಆಗದೇ ಇರೋರು ಮನೇಲಿ ಕೂಡ ಮಾಡ್ಬೋದು. ಆ್ಯಂಡ್ ಇದು ಮಾರ್ಗಶಿರ ಲಕ್ಷ್ಮೀ ಪೂಜೆನ ಇಲ್ಲ ಹೊತ್ತು ಹುಟ್ಟಕ್ಕೆ ಮುಂಚೆ ಮಾಡಬೇಕು, ಇಲ್ಲ ಹೊತ್ತಾದ್ಮೇಲೆ ಮಾಡಬೇಕು, ಮಧ್ಯದಲ್ಲಿ ಮಾಡಬಾರ್ದು. ಸೊ ಹಾಗಾಗಿ ನಾನು ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಆ್ಯಸ್ ಯೂಶುವಲ್ ಬೇಗ ಎದ್ದೊಳೋದ್ರಿಂದ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಈ ಮಾರ್ಗಶಿರ ಲಕ್ಷ್ಮೀ ಪೂಜೆನ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಮಿಸ್ ಮಾಡ್ದೇನೆ ಹಾಕ್ತೀನಿ. ಆ್ಯಂಡ್ ನಾವು ದೇವಸ್ಥಾನಕ್ಕೆ ಹೋದ್ವಿ, ಬಟ್ ದರ್ಶನ ಆಗಲಿಲ್ಲ. ಆ್ಯಂಡ್ ಅಲ್ಲಿ ಪ್ರಸಾದ ಸಿಕ್ತು ಅಂತ ನಾನು ಆಗಲೇ ಹೇಳಿದ್ನಲ್ಲ, ಚಿಕ್ಕದೊಂದು ಕ್ಲೇವಿಂಗ್ಸ್ ತೊಗೊಂಡಿದ್ದೆ, ಬಟ್ ಹೋಗಿದ್ದು ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ನಮ್ಮ ನತೀಕ್ಷಾ ಎಷ್ಟು ತೀಟೆ ಆಗಿದ್ದಾಳೆ ಅಂದರೆ, ಆ್ಯಂಡ್ ಕೂರಲ್ಲ ನಿಂತಲ್ಲಿ ನಿಲ್ಲಲ್ಲ, ಅಷ್ಟು ತೀಟೆ ಆಗಿಬಿಟ್ಟಿದ್ದಾಳೆ. ಬಟ್ ತುಂಬ ಅಂದರೆ ತುಂಬ ಒಂದೊಳ್ಳೆ ಮೆಮೊರೀಸ್ನ ಕೊಡ್ತಾ ಇದ್ದಾಳೆ ನಮಗಂತೂ. ಆ್ಯಂಡ್ ಇದಾಗಿತ್ತು ಫ್ರೆಂಡ್ಸ್ ನನ್ನ 2 ಡೇಸ್ ವ್ಲಾಗ್. ಆ್ಯಂಡ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಆದಷ್ಟು ಲೈಕ್ ಶೇರ್ ಕಮೆಂಟ್ಸ್ ಆದಷ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ಲೈಕ್ಸ್ನ ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್, ಇನ್ಫಾರ್ಮೇಟಿವ್ ವ್ಲಾಗಲ್ಲಿ. ಬಾಯ್.